ನಮಸ್ಕಾರ ರೀ ಬುದ್ಧಿವಂತ ಜೀವಿಗಳೇ. ಮತ್ತು ಡೇ 2 ಜರ್ನಿಗೆ ಸ್ಟಾರ್ಟ್. ವೆಲ್ಕಮ್ ಕೊಡಮ್ರಿ. ಇವತ್ತು ಮುಂಜಾನೆ ಎದ್ದು ಸ್ವಲ್ಪ ಕಾಳು ತಿನ್ನಾಕತ್ತೀನಿ ರೀ. ಎನರ್ಜಿ ಬೇಕಲ್ರಿ. ಅಯೋಧ್ಯೆ ಜರ್ನಿ ಸೈಕಲ್ ಮಾಡೋದಂದ್ರೆ ಸುಮ್ಮದೇನು ನೋಡ್ರಿ. ಲಗೇಜ್ ಹಂಗಿಟ್ಟಿವಿ. ಸೊ ಸ್ವಲ್ಪ ಕಾಳದು ತಿಂದು ಈಗ 9 ಆಗಿದೆ ಟೈಮ್. ಜಲ್ದಿ ಬಿಡಬೇಕು, ಆದ್ರೆ ಬಿಡೋದಾಗಿಲ್ಲ. ಸ್ವಲ್ಪ ಸುಸ್ತಾದಂಗೆ ಇದು ಫಸ್ಟ್ ಡೇ. ಈಗ ಈಗ ಮಾಡಬೇಕು. ಲಗೇಜ್ ಪ್ಯಾಕ್ ಮಾಡಿ ಪಟ್ನೆ ಬಿಡಮ್ರಿ 9:30 ಅಟ್ಟಿಗೆ. ಜೀವಿಗಳೇ, ನಮ್ಮ ಅಂಬಾರಿನ ಮಿಂಚಾಗತ್ತದ. ನಮಗೆ ಬಂದು ಹಾರ ಅದಕ್ಕೆಲ್ಲ ಮಿಂಚಾಗತ್ತವ ರೀ. ಸೊ ಫೈನಲಿ ಬಿಡು ಸಂದರ್ಭ ಬಂತು. ಜಳಕಿಯಿಂದ ನಮ್ಮ ಟೆಂಟ್ ಸ್ವಲ್ಪ ಲಗೇಜ್ ಪ್ಯಾಕ್ ಮಾಡ್ಕೋಬೇಕು. HP ಪೆಟ್ರೋಲ್ ಬಂದಾಗ ಸ್ಟೇ ಮಾಡಿದೆವು. ಈಗ ಅಯೋಧ್ಯೆ ಜರ್ನಿ ಕಂಟಿನ್ಯೂ ಆಗ್ತದೆ ರೀ. ಇನ್ನೊಂದು ಸ್ವಲ್ಪ ಲಗೇಜ್ ಅದ ರೀ, ಪ್ಯಾಕ್ ಮಾಡ್ಕೋಬೇಕು. ಈಗ ಜೀವಿಗಳೇ, ಜಳಕೆ ಬಿಟ್ಟು 5 ಕಿಲೋಮೀಟರ್ ಮುಂದಕ್ಕೆ ಬಂದ್ವಿ. ಅಲ್ಲಿಂದ ಸ್ಟೇ ಮುಗಿಸಿ ಈ ಕಡೆ ಮತ್ತೆ ಸೊಲ್ಲಾಪುರ ಕಡೆ ಪಯಣ ಬೆಳೆಸಿವ್ರಿ. ಆದ್ರೆ ಜೀವನನೇ ಒಂಥರ ಕಷ್ಟ ರೀ. ಏನು ಕಷ್ಟ ಅಂದ್ರೆ ಕಷ್ಟ ಪಡ್ಬೇಕ್ರಿ ಜೀವನದಾಗ. ತಾನಾಗೆ ಯಾವುದು ಸಿಗಲ್ಲ ಅನ್ನೋದು ಗೊತ್ತ್ರಿ. ತಾನಾಗೆ ಸಿಕ್ಕಿದಕ್ಕೆ ಮಜಾ ಇರಲ್ರಿ, ಜೀವನದಾಗ ಕಿಕ್ಕಿರಲ್ರಿ. ನನಗೆ ಅದೇ ಆಸೆ ಅದ ನೋಡ್ರಿ. ನಾ ಏನೇ ಇದ್ರು 0 to ಹೀರೋ ಆಗೋ ಈ ಚಾಲೆಂಜ್ದಾಗ ನಾ ಹೀರೋ ಆಗ್ಲೇಬೇಕದು. ಏನಾಕ್ ಬರಲಿ, ಎಂಥ ಕಷ್ಟಗಳು ಬರಲಿ, ಐ ಆಮ್ ದ ಹೀರೋ ಒನ್ ಡೇ. ಕೈ ಮಾಡ್ದ ಹಂಗೆ ನೀವು ಬಂದು ಬಿಟ್ಟಣ. ನೀವು ಅಣ್ಣ ವಿಡಿಯೋ ಏನು ಬೇಡ ವಿಡಿಯೋ ಇಲ್ಲ ನನಗೆ ಸಿಕ್ಕಿದ್ ಮಾತಾಡಕ್ಕೆ ಕೊಟ್ಟೇದಲ್ಲ ನಾ ಹೇಳಲ್ಲ. ಕೊಟ್ಟೆ ಟೆನ್ಷನ್ ತಗೋದು. ಆರಾಮದಿರಲ್ಲ ಹೆಸರು ಬರ್ತಾರೆ ಬ್ಯಾಗ್ ನೋಡಿ ಹಾಕೊಂಡ್ ಹೊಡ್ಕೋದ್ ಹೊರತಾರ ಬಲ್ಲ ಕೈಯಾಗ ಮಾಡ್ತಾರ ನೋಡ್ರಿ. ಏನ್ರಿ ಇದು ಏನು ಏನೈತಿ ಇದು? ಏನಿದು? ಶಾಲಾ ಎಷ್ಟು ಬಿಟ್ಟಣ ಇವ್ ಏನ್ ತೋರ್ಸ್ರಿ? 10ಕ್ಕೆ ಬಂದ್ ಕೂತೀರಿ? ಊಟ ಮಾಡೋರ್ ಕೂತೀವಿ. ಮತ್ತ ಅದನ್ನು ನಾಷ್ಟ ಇಷ್ಟ ಮಾಡಿದ್ ನಾಷ್ಟ ಆಗೈತೆ. ಅದನ್ನ ವಿಡಿಯೋ ಹಾಕಿದಿಲ್ಲ ಜಳಕಿ ಇಲ್ಲಿ ಜಳಕೆ ಅಂದ 10:30ಗೆ 11ಕ್ಕೆ ಬಿಡ್ತೀನಿ. 9 ಗಂಟೆ ಬಿಡ್ತಾನೆ. ಲೇಟ್ ಆಯ್ತು. ಗಂಟೆಗೆ ಬಿಡ್ತಾನೆ. ಲೇಟ್. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಗೈಸ್ ಇದೆ ಈಗ ಧೂಳಿಕೆಟ್ ದಾಟನ ಕರ್ನಾಟಕ ಎಂಡ್ ಆಗ್ತದ್ರಿ. ಆ ಕಡೆ ಮಹಾರಾಷ್ಟ್ರ ಸ್ಟಾರ್ಟ್ ಆಗ್ತದ. ಅಲ್ಲಿ ಎಂಡಿಂಗ್ ಪಾಯಿಂಟ್ ಅದ್ರಿ. ಎಂಡಿಂಗ್ ಪಾಯಿಂಟ್ ತೊಗೊಳಮ್ರಿ. ನಮ್ದು ಕರ್ನಾಟಕ ಮಣ್ಣಿನ ಋಣ ಇಲ್ಲಿಗೆ ಇದು ಆಗಿಲ್ರಿ. ಈ ಎಂಡ್ ಆಗ್ತದ್ರಿ ಈಗ ಜರ್ನಿ ಕರ್ನಾಟಕ. ಆ ಕಡೆ ಮುಂದೆ ಮಹಾರಾಷ್ಟ್ರ ಹತ್ತದ್ರಿ. ಆ ಮಹಾರಾಷ್ಟ್ರ ಜರ್ನಿ ಸ್ಟಾರ್ಟ್ ಮಾಡೋಮ್ರಿ. ಆ ಕಡೆ ಕರ್ನಾಟಕ ಬಾರ್ಡರ್ ಯಾವ್ದ್ರಿ ಇದು ನದಿ? ಭೀಮಾ ನದಿ. ಚಿಕ್ಕ ಮಹಾರಾಷ್ಟ್ರ, ಈ ಚಿಕ್ಕ ಕರ್ನಾಟಕ, ಸೆಂಟ್ರದಾಗ ನಾವು. ಬತಾ ಜೈ ಶ್ರೀರಾಮ್. ಗೈಸ್ ಆ ಕಡೆ ಎಂಟ್ರಿ ಮಾಡಬೇಕು. ಮಹಾರಾಷ್ಟ್ರ ಆದ್ರಿ, ಈ ಕಡೆ ಕರ್ನಾಟಕ. ನಾವು ನಿಂತಿರೋದು ಭೀಮಾ ನದಿಯ ನಡವರ್ಕ ಅಂದ್ರೆ ಬ್ರಿಡ್ಜ್ ಮ್ಯಾಗ. ಬರ್ವಿ ಹಂಗ ಭೀಮಾ ನದಿ ಹೆಂಗೆ ಹರ್ಲಿಕತ್ತದ ನೋಡ್ರಿ. ಸಿಕ್ಕಾಪಟ್ಟೆ ಮಳೆಗಾಲ ರೀ. ಮೊದಲೇ ಎಲ್ಲ ಕಡೆ ವ್ಯೂ ನೋಡಿದ್ರೆ ಕಣ್ಣು ತಂಪಾಗ್ತದೆ. ಸ್ವರ್ಗ. ಭೀಮಾ ನದಿ ಆಚೆ ಕಡೆ ಮಹಾರಾಷ್ಟ್ರ. ಮಹಾರಾಷ್ಟ್ರ ಕರ್ನಾಟಕ ನಡ್ಬರ್ಕ್ ಭೀಮಾ ನದಿ. ಇದೇನಿಗುತ್ತೆ ಅಂದ್ರೆ ಸೆಂಟ್ರ್ ಇರೋದೇ ಭೀಮಾ ನದಿ. ಮಹಾರಾಷ್ಟ್ರ ಕರ್ನಾಟಕ ನಡ್ಬರ್ಕ್ ಇದು. ಮಹಾರಾಷ್ಟ್ರ ಒಳಗಣ ಇದು ನದಿ ಎದುರುವಾಗ ಈ ಕಡೆ ಯಾವ ಸತ್ತೊಂದ್ರೆ ಈ ಕಡೆ ಕರ್ನಾಟಕ ಹೋಗ್ಬೇಕಲ್ಲ ಪೊಲೀಸರೊಂದು. ಅದು ಬರೋದೇ ಇರೋದು ಅದಕ್ಕೇನ ಆಗಲ್ತದೆ. ಗೈಸ್ ನಾ ಮಾತಾಡಲ್ರಿ ಏನೋ ಇದಕ್ಕೆ. ಮೆಚ್ಚಿದೆ ಕಣಯ್ಯ. ಗಾಡಿ
ಶ್ರೀರಾಮ್ ಜೈ ಶ್ರೀರಾಮ್. ಜೈ ಶ್ರೀರಾಮ್. ಹಾ ಅಣ್ಣ ಆರಾಮದಿರಣ್ಣ? ನಿಮ್ದು ಯಾವ್ರಿ? ನಮ್ಮ ಊರ ನಾದನೇ ರೀ. ಎಲ್ಲಾರು ಬರ್ತದ ಅನ್ಸೆ. ನಮ್ಮ ಊರ ಬರ್ರಿ ಬರ್ರಿ. ಓ ಅಣ್ಣ ಬರ್ರಿ ನ್ಯೂಸ್ ಬರ್ರಿ. ನ್ಯೂಸ್ ಬರಲ್ರಿ ಇನ್ಸ್ಟಾಗ್ರಾಮ್ ಫೇಮಸ್ ಆಗಿರ್ರಿ. ಫೇಮಸ್ ಆಗ್ಬರ್ರಿ. ಬರ್ರಿ ಬರ್ರಿ. ಓ ನೀರ್ ಇದು ಏನ್ ಚಾ ಇತ್ತರ? ಚಾ ಅಂತೂ ನಾ ಕುಡಲ್ರಿ. ನೀರಂತೂ ಈಗ ಜಸ್ಟ್ ಟಾಗಳಿ ದಾಟಿ ಅಲ್ಲೆಲ್ಲ ಇಟ್ಟತನ ಅವರೇ ಕುಂಡ್ಸ್ಕೊಂಡ್ ಕೂತಿದ್ರು. ಅಲ್ಲಿಂದ ಬಂದೆ ನಾನು. ನಿಮ್ದು ಯಾವ್ರು ಅಂದ್ರಿ? ನಾಂದಿನಿ. ಇಲ್ಲೇನ್ ಮಾಡ್ತೀವಿ? ಕೆಲಸ್ರಿ ಕೆಲಸ ಡ್ಯೂಟಿ. ಸರಿ ಅಣ್ಣ, ಮುಂದೆ ಲೇಟ್ ಆಗ್ತದ ನಮ್ಗೆ. ಜೈ ಶ್ರೀರಾಮ್. ಎಲ್ಲ ಆಗಿದೆ, ಜಸ್ಟ್ ಮುಗಿಸ್ಕೊಂಡು ಬಂದೆ. ಅವ್ರಿ ಮತ್ತ ಗಂಟೆ ಬಿದ್ದು ಎಷ್ಟ ಐಡಿ ಹೇಳ್ರಿ ನೀವು ಯಾವಾಗ ಬಿಡ್ತೀರಿ? ನಾನೇ ಸೇಮ್ ರೀ. ಎಷ್ಟ ಆಯ್ತು ಹೆಸರೇ ನಾನೇ ಸೇಮ್ ಅಂತ ಬಿಡ್ರಿ. ನಾನೇ ಸಿಎಂ. ಹಾ ಬರ್ತೇನೆ. ಸೊಲ್ಲಾಪುರ ಯಾವ? ಅಯೋಧ್ಯೆ ಸರಿ, ರಾಮ ಮಂದಿರ್. ಸೈಕಲ್ ಮ್ಯಾಗ? ಹಾ ಯಾವ? ಬಿಜಾಪುರ. ಏನ್ ದಿನ ಆಯ್ತಣ್ಣ ಅಲ್ಲಿ ಬಂದು? ಈಗ ಒಂದಿನ ಆಯ್ತಣ್ಣ. ಒಂದಿನ ಅಲ್ಲಿ ಇಲ್ಲಿ ಬಂದಿಲ್ಲ. ಸೈಕಲ್ ಕ್ಯಾಮ್ರಾ ಗೊತ್ತಾಗತ್ತಿಲ್ರಿ. ಇನ್ನ 20 ಕಿಲೋಮೀಟರ್ ಸೊಲ್ಲಾಪುರ ಅದ. ಈಗ ಹೆಂಗ್ ಆಗಿಬಿಟ್ಟದ ನಮ್ ಜೀವಿಗಳ 5 ನಿಮಿಷಕ್ಕೆ ಒಬ್ಬರು ಸಿಗಾಕತ್ತಾರ. ಅದಕ್ಕೆ ಇಲ್ಲಿ ನಿತ್ಯ ಹೋಗೋದ್ರದ ಭಾಳ ಲೇಟ್ ಆಗಾಕತ್ತದ್ರಿ. ಈಗಂತೂ ಹೋಗ್ಬೇಕ್ರಿ. ಸ್ವಲ್ಪ ಕಾಲ್ ನುಸಾಗತ್ತ ಕೂತಿದ್ದೆ, ಒಟ್ಟ ಕೂತಿದ್ದಿಲ್ಲ. ಸೊ ಈಗ ಹೊಂಟಿ ನೋಡ್ರಿ ಸೊಲ್ಲಾಪುರ. ಇನ್ನ 20 ಕಿಲೋಮೀಟರ್ ಅದ. ಅಲ್ಲಿಂದ ಯಾಕಡೆ ಹೋಗೋದ ಚಲೋ. ಸೊಲ್ಲಾಪುರದಲ್ಲಿ ನಮ್ಮ ಜೀವಿಗಳು ಮೂತಿ ಕಾಣಿಸಲ್ರಿ, ಎಟ್ಟೆ ಕತ್ಲಾಗ. ಜೀವಿಗಳೇ ಸಿದ್ದೇಶ್ವರ ಯಾತ್ರೆ ನಿವಾಸದಾಗ ನಿಂತೀವ್ರಿ. ಅದು 500 ರೂಪಾಯಿ ಕೊಟ್ಟು. ಏನು ಮಾಡೋಕ್ಕಾಗಲ್ರಿ, ನಮ್ಮ ಅಂಬಾರಿ ಹಚ್ಚಿವಿ. ಇಲ್ಲಿ ಸೊಲ್ಲಾಪುರ ಅಣ್ಣಗಳು ಬಂದಾರ, ಹಂಗ ನಮ್ಮ ಪಕ್ಕವ್ರು ಬಂದಾರ. ಬರ್ರಿ, ಏನು ಮಾಡೋಕ್ಕಾಗಲ್ಲ. 500 ರೂಪಾಯಿ ಕೊಟ್ಟು ಇಷ್ಟು ದಿನ ರೊಕ್ಕ ಖರ್ಚು ಮಾಡಿಲ್ಲ, ಒಮ್ಮೆ ರೊಕ್ಕ ಖರ್ಚು ಆಲಾಗತ್ತೆ ಈಗ. ಯಾಕಂದ್ರೆ ಸ್ಟೇ ಅದ್ರಾಗ ಸ್ವಲ್ಪ ಸೈಕಲ್ ಬಿದ್ದದ. ಅದು ನೋಡಿ ಪೆಟ್ರೋಲ್ ಪಂಪ್ ಅಂತೂ ಸಿಟ್ಯಾಗ ಸ್ಟೇ ಮಾಡೋಕ್ಕಾಗಲ್ಲ ಅಲ್ರಿ. ಅದಕ್ಕೆ ಹೊರಗೆ ಹೋಗಿ ಅಂತೂ 4-5 ಕಿಲೋಮೀಟ್ರ್ ಆ ಕಡೆ ಜಾಗ ಚಲೋ ಇಲ್ಲ ಅಂದ್ರಿ. ಅದಕ್ಕಾಗಿನೇ ಇಲ್ಲೇ ಸ್ಟೇ ಮಾಡ್ಬೇಕೈತ್ರಿ 500 ರೂಪಾಯಿ ಕೊಟ್ಟು. ಒತ್ತಿ ಯಾಕೆ 500 ರೂಪಾಯಿ ಕೊಟ್ಟು ಹೇಳಾಗತ್ತೀನಿ ಅಂತೀರಿ? ಸ್ವಲ್ಪ ಹಂಗೆ ಆಗಿದೆ, ಲಪಡ ಇದೆ. ಜೀವಿಗಳ ಊಟ ಮಾಡಂಬರ್ರಿ. ಅವ ನೋಡ್ರಿ ಚಪಾತಿ, ಈಗ ಸುಂದರವಾಗಿರುವ ಚಪಾತಿ ಕೊಟ್ರೆ ನನಗೆ ಚಲೋ ಇದೆ. ಚಪಾತಿನ ಹೋಗಲ್ಲ, ಇವು ತಿನ್ಬೇಕಲ್ಲ. ಬಟ್ ಸಿಚುವೇಶನ್ ಇಲ್ಲ, ಎಲ್ಲ ಹಿಂಗಿರ್ತದ್ರಿ. ಏನು ಮಾಡೋಕ್ಕಾಗಲ್ಲ, ಸುಮ್ ತಿನ್ಬೇಕು. ಏನ್ರೇ ಮಾಡೋದೇ ಹೊಟ್ಟೆಗಾಗಿ ಅನ್ಕೊಂಡು ಊಟ ಮಾಡಂಬರ್ರಿ. ನಿಮ್ದು ಆಗ್ಯದಿಲ್ರಿ ಊಟ? ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಇವತ್ತಿನ ಬ್ಲಾಗ್ ಇಲ್ಲೇ ಮುಗಿತದ್ರಿ. ನಾಳೆ ಸಿಗೋಮೆ. ಮುಕ್ಕೋತೀನಿರಿಪ್ಪ, ಸುಸ್ತಾಗಿ.